ನಮ್ಮ ಕನ್ನಡ ಚಲನಚಿತ್ರ ಕಪ್ಪು ಕ್ರಿಕೆಟ್ ಟೂರ್ನಿಮೆಂಟ್ ನಡೀತಾ ಇದೆ. ಅಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆ ನಡೆದಿರೋದಕ್ಕೆ ಯಾವ ರೀತಿ ಅದಕ್ಕೆ ಹೇಳ್ತಾ ಅಲ್ವಾ, ನನಗೆ ಏನ್ ಮಾತಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಇವ್ರುಗಳು ಯಾವ ರೀತಿ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳ ಒಬ್ಬ ಹೀರೋ ಹೆಸರು ಉಳ್ಸಕ್ಕೆ ಅಂತ ಅಭಿಮಾನಿಗಳಿದಾರ, ಒಂದು ಹೀರೋ ಹೆಸರು ಹಾಳು ಮಾಡಕ್ಕೆ ಅಂತ ಉಟ್ಕೊಂಡಿದಾರ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ಯಾಕಪ್ಪ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಲ್ಲಿ ನಡೀತಾ ಇರೋ ಟೂರ್ನಮೆಂಟ್ ಬಂದ್ಬಿಟ್ಟು ನಮ್ಮ ಶಿವಣ್ಣನ ಟೀಮ್ ಇದೆ, ಡಾಡಿ ಅವ್ರ ಟೀಮ್ ಇದೆ, ಉಪೇಂದ್ರ ಅವ್ರ ಟೀಮ್ ಇದೆ, ಮತ್ತೆ ಸುಮಾರು ಇನ್ನೂ ಬೇರೆ ಬೇರೆಯವ್ರದೆಲ್ಲ ಇದೆ. ಅಂತ ಹೀರೋಗಳು ಟೀಮ್ ಮುಂದೆ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ. ಅಲ್ಲಿ ಬಂದ್ಬಿಟ್ಟು ಅಪ್ಪು ಬಾಸ್ ಅಭಿಮಾನಿಗಳು ಶಿವಣ್ಣನ ಮ್ಯಾಚ್ ನಡಿಬೇಕಾದ್ರೆ ಸೆಲೆಬ್ರೇಷನ್ ಮಾಡಕ್ಕೆ ಅಂತ ಇರ್ತಾರೆ. ಅಂತ ಜಾಗದಲ್ಲೂ ಬಂದು ಒಂದು ನಮ್ಮ ಸರ್ವಜ್ಞರದ ಒಂದು ಗಾದೆನೇ ಇದೆ. ಏನಪ್ಪಾ ಅಂತಂದ್ರೆ, ಕರೆದರು ಬರದವನ, ಕರೆಯದೆ ಹೋಗುವವನ ಕರೆದು ಕೆರೆದಲ್ಲಿ ಹೊಡಿ ಅಂತ ಸರ್ವಜ್ಞ ಅಂತ. ಅಲ್ಲಿ ನಡೀತಾ ಇರೋದು ನಮ್ಮ ರಾಜವಂಶದ ಶಿವಣ್ಣನವ್ರ ಮ್ಯಾಚ್. ಬಂದಿದ್ದೀರಾ, ನಿಮ್ಮ ಅಭಿಮಾನ, ನೀವು ಮ್ಯಾಚ್ ನೋಡಿ, ನೋಡ್ಕೊಂಡೋಗಿ. ಬೇಡ ಅಂತವ್ರು ಯಾರು? ಯಾಕ್ರಿ ನಿಮ್ ಹೀರೋ ಹೆಸರನ್ನ ಉಳ್ಸೋ ಕೆಲಸ ಮಾಡ್ರಿ? ಯಾಕ್ರಿ ಈ ತರ ಕಿತ್ತೋದ್ ಕೆಲಸ ಮಾಡ್ತೀರಾ? ಯಾರೋ ಮಿರಾಕಲ್ ಮಂಜು ಅಂತೆ ಆ ಟೀಮ್ ಗ್ಯಾಂಗ್ ಬಂದಿದ್ದೀರಾ ಅಲ್ಲಿ, ದರ್ಶನ್ ಅಭಿಮಾನಿ ಅಂತ ಹೇಳ್ಕೊಂಡು. ನಿಮ್ ಪಾಡ್ಗೆ ನೀವು ದರ್ಶನ್ ಇದನ್ನ ಸೆಲೆಬ್ರೇಷನ್ ಮಾಡಿ, ಜೈಕಾರ ಹಾಕಿ. ನೀವು ಬೇಡ ಅಂತವ್ರು ಯಾರು? ನಿಮಗೆ ರಾಜವಂಶದ ಅಭಿಮಾನಿ ಕನ್ನಡಿಗ ಯೋಗಿ, ನಾನು ಬಂದಿದ ತಕ್ಷಣ ನಿಮ್ಗೆ ದರ್ಶನ್ ಅವ್ರ ಜೈಕಾರ ಹಾಕ್ಬೇಕು, ಮಾಡ್ಬೇಕು. ನನ್ನ ಎದುರುಗಡೆ ನನ್ನ ನೋಡಿನೇ ಇಷ್ಟು ನೀವು ರಾಜವಂಶದ ಅಭಿಮಾನಿ ಒಬ್ಬ ನೋಡೇ ನಿಮ್ಗೆ ಇಷ್ಟೊಂದು ಉರಿಗಳು ಬರ್ತಾ ಇದೆಯಲ್ಲ. ಇನ್ನು ನಮ್ಮ ರಾಜವಂಶದ ಸಿಂಹ ಇನ್ನೊಂದು ಇವಾಗ ಹೇಳ್ತಲ್ಲ, ಗ್ರೌಂಡ್ ಅಲ್ಲಿ ಆಡ್ತಾ ಇದೆ ಹೇಳ್ತಾ ಇಲ್ವಾ, ಸಿಂಹ ಇನ್ನೊಂದು ಸಿಂಹ ರೆಡಿ ಆಗ್ತಾ ಇದೆ ಮೂವಿ ಬರಕ್ಕೆ. ಅವರೆಲ್ಲ ಫೀಲ್ಡಿಗೆ ಬಂದ್ರೆ ಯಾವ ರೀತಿ ನೀವು ಹುರ್ಕೊಂತೀರಾ? ಒಬ್ಬ ಅಭಿಮಾನಿ ನೋಡ್ಕೊಂಡೆ ನಿಮ್ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತ ಅರ್ಸ್ಕೊಳ್ಳಿ, ಅದಕ್ಕೆ ಬೇರೆ ನಮ್ದು ಅಭ್ಯಂತರನೇ ಇಲ್ಲ. ನನ್ನ ವಿಡಿಯೋ ಮಾಡಿ ನಾನೇನೋ ನಮ್ಮ ಹುಡುಗರ ಹತ್ರ ಮಾತಾಡೋದ್ರನ್ನ ನೀವು ಬೇರೆ ರೀತಿಯಾದಂತ ಟ್ರೋಲ್ ಮಾಡಿ, ನೀವೇನೋ ನನಗೆ ಎದುರಿಸಿ ನನ್ನೇನೋ ಕುಣ್ಸೋ ರೀತಿ ಟ್ರೋಲ್ ಮಾಡಿಬಿಡ್ತಾ ಇದೀರಲ್ಲ. ವಾಸ್ತವಾಂಶ ಏನಿದೆ ಅಂತ ನಾನು ವಿಡಿಯೋ ಬಿಡ್ತೀನಿ ನೋಡಿ. ಎಲ್ಲ ರಾಜವಂಶದ ಅಭಿಮಾನಿಗಳು ಮುಂದೆ ಒಂದ್ ಹೇಳಕ್ ಇಷ್ಟ ಬೀಳ್ತೀನಿ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕನ್ನಡ ಚಿತ್ರ ಬೆಳಿಬೇಕು, ಒಳ್ಳೆ ರೀತಿ ಓಡ್ಬೇಕು, ಮಾಡ್ಬೇಕು ಅಂದ್ರೆ ಎಲ್ಲಾ ಅಭಿಮಾನಿಗಳು ಒಟ್ಟಾಗಿ ಸೇರಿ ಒಳ್ಳೆ ರೀತಿ ನಡ್ಕೊಂಡು ಹೋಗ್ಬೇಕು. ಅದ್ ಬಿಟ್ಬಿಟ್ಟು ಈ ತರ ಚಿಲ್ಲರೆ ಕೆಲಸ ಮಾಡ್ಕೊಂಡು ನಿಮ್ ಗಣತೆಗೆ ನೀವು ಹಾಳು ಮಾಡ್ಕೊಂಬೇಡಿ. ಏನ್ ಟ್ರೋಲ್ ಮಾಡಿದೀರಾ? ಡೌಟ್ ಬಂದಿರೋದಕ್ಕೆ ಏನೋ ವಿಡಿಯೋ ಹಾಕ್ಬಿಟ್ಟು ಏನೋ ಮಾಡ್ಬಿಟ್ಟು ಅಯ್ಯೋ ದೇವರೇ ನಮ್ ಬಾಸ್ ದೇ ಅದನ್ನು ಆಡೋ, ಅಯ್ಯೋ ದೇವರೇ ಅಂತ ನಮ್ ಬಾಸ್ ದೇವ್ರ ಹಾಕ್ಬಿಟ್ಟು ನೀನು ಇದ್ದಾರೆ ಅಂತ ಹಾಕಿದೆಯಲ್ಲಪ್ಪ, ಟ್ರೋಲ್ ಮಾಡಿದ್ಯಲ್ಲ. ನೀನ್ ಗಂಡಸಾಗಿದ್ರೆ ಟ್ರೋಲ್ ಮಾಡಿಸಿದ್ದೀರಲ್ಲ, ಗಂಡಸಾಗಿದ್ರೆ ಏನಂತ ಹಾಕಿದಾರೆ ಅದ್ರಲ್ಲಿ? ಏನಂತ ನೀನು ಅಂತ ಡೌಟ್ ಬಂದಿರೋದಕ್ಕೆ ಎಷ್ಟು ನೀನೇ ಅಂತ ಗೊತ್ತಾರ ಚಟ್ಟ ಕಟ್ಬಿಡ್ತೀನಿ ಅಂತಲ್ಲ. ಅಲ್ಲೇ ರಾಜವಂಶದ ಅಭಿಮಾನಿ ಕನ್ನಡಿಗ ಯೋಗಿ, ಎಲ್ಲ ಯಾರು ಬೇಕಾದ್ರೂ ಕನ್ನಡಿಗ ಯೋಗಿ ಎಲ್ಲಿ ಸಿಗ್ತಾನೆ ಅಂತ ಹೇಳ್ತಾನೆ, ಯಾರು ಬೇಕಾದ್ರೂ ಹೇಳ್ತಾರೆ. ತಿಳ್ಕೊಳ್ಳಿ, ಇಡೀ ರಾಜವಂಶ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಕೇಳಿ, ನಿಮ್ ದರ್ಶನ ಅಭಿಮಾನ ಕೇಳಿ ಕನ್ನಡಿಗ ಯೋಗಿ ಏನೇನು ಅಂತ. ಯಾರು ಒಬ್ಬ ಹೀರೋಗೆ ಟೀಕೆ ಮಾಡಿಲ್ಲ, ಟೀಕೆ ಮಾಡೋದು ಇಲ್ಲ. ಅದು ಬಿಟ್ಬಿಟ್ಟು ಈ ಚಿಲ್ಲರೆ ಕೆಲಸಗಳೆಲ್ಲ ಮಾಡ್ಕೊಂಡು ಚಟ್ಟ ಕಟ್ತೀನಿ ಅಂತ ಹೇಳ್ತೀರಲ್ಲಪ್ಪ. ನಿಮ್ಗೆ ತಾಕತ್ತು ದಮ್ಮು ಅನ್ನೋದಿದ್ರೆ ಈ ವಿಡಿಯೋ ಮಾಡಿರೋನು ಮತ್ತೆ ಟ್ರೋಲ್ ಮಾಡ್ಸಕ್ಕೆ ಯಾರು ಮಾಡಿದಿರೋ ಅವ್ರಿಗೆ ನೀನು ನನ್ ಫೋನ್ ಮಾಡಿ, ನಿನ್ಗೆಲ್ಲ ಬರ್ಬೇಕು, ನಾನ್ ಬರ್ತೀನಿ. ಸಿಂಗಲ್ ಸಿಂಹ ನಾನ್ ಬೇಟೆ ಬರ್ತೀನಿ. ನಿಮ್ಗೆ ತಾಕತ್ತಿದ್ರೆ ನೀವು ಬೇಟೆ ಆಡಿ, ನನಗ್ ತಾಕತ್ತಿದ್ರೆ ನಾನ್ ಬೇಟೆ ಆಡ್ತೀನಿ. ಅದು ಬಿಟ್ಬಿಟ್ಟು ಕಲಾವಿದ್ರ ಮಧ್ಯೆ ದರ್ಶನ್ ಅವ್ರಿಗೆ ಅಪ್ಪು ಬಾಸ್ ಅಭಿಮಾನಿಗಳ ಬಗ್ಗೆ ಈ ತರ ಕಿತ್ತೋಗಿರೋ ಕೆಲಸಗಳು ಮಾಡಕ್ ಹೋಗ್ಬೇಡಿ. ಏನಕ್ಕೆ ಅಂದ್ರೆ ದರ್ಶನ್ ಅವರು ತುಂಬಾ ಮೊದಲಿನ ತರನ ಅಲ್ಲ, ಈಗಲ್ಲ ಪ್ರತಿಯೊಬ್ಬ ಹೀರೋಗಳ ಜೊತೆ ಸೇರ್ತಾ ಇದಾರೆ, ಎಲ್ಲಾರ ಜೊತೆ ಹೊಂದ್ಕೊಂಡು ಹೋಗ್ತಾ ಇದಾರೆ. ಅಷ್ಟಕ್ಕೂ ಹೇಳ್ಬೇಕು ಅಂತಂದ್ರೆ ದರ್ಶನ್ ಅವ್ರಾಗಿರ್ಬೋದು, ಮತ್ತೆ ದಿನಕರ್ ತೂಗುದೀಪ ಅವ್ರ ತಮ್ಮ ಅವ್ರಾಗಿರ್ಬೋದು, ಮತ್ತೆ ನಮ್ಮ ದರ್ಶನ್ ಅವ್ರ ತಾಯಿಯವ್ರಾಗಿರ್ಬೋದು ಹೇಳಿದಾರೆ. ಏನಂತ ಹೇಳ್ಬಿಟ್ಟು ಹೇಳಿ, ನಮ್ಮ ರಾಜವಂಶದ ಗತ್ತು ಗಮ್ಮತ್ತು ಏನು ಅಂತ ಅವ್ರ ಅಮ್ಮ ಅವ್ರ ತಾಯಿಯವರು ಹೇಳಿದ್ದಾರೆ. ಅಣ್ಣವ್ರ ಕುಟುಂಬ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಮೈಸೂರಲ್ಲಿ ಒಂದು ಮನೆ ಕಟ್ಟಕ್ಕೆ ಹೇಳ್ತಾರ ಮೂಪ ಕೃಪಾ ಅಂತ ಹೆಸರಿಕ್ಕಿದ್ದಾರೆ ಅಂತ. ಅಣ್ಣವ್ರ ಕುಟುಂಬದಿಂದ ಏನ್ ಕೊಡುಗೆ ಇದೆ ಅಂತ ಹೇಳ್ಬಿಟ್ಟು ಅವ್ರ ತಾಯಿಯವರು ಹೇಳಿದ್ದಾರೆ, ಮತ್ತೆ ಅವ್ರ ತಮ್ಮ ಅವರು ದಿನಕರ್ ಅವರು ಹೇಳಿದ್ದಾರೆ. ಮತ್ತೆ ಬೇರೆ ಯಾರು ಬೇಡ, ನಿಮ್ ಹೀರೋ ದರ್ಶನ್ ಅವರು ಹೇಳಿದ್ದಾರೆ. ಅಣ್ಣವರು ರಾಜವಂಶದ ಮುಂದೆ ನಾವ್ ಹೇಳ್ತಾ ಇಲ್ವಾ, ಅವ್ರ ಕಾಲ್ ಧೂಳೋಳ ಕಿಡ್ದು ಬೇರು ಬೇರು ಅವ್ರ ಬೇರು ಅಂತ ತಿಳ್ಕೊಂಬಿಡಿ. ಯಾವತ್ತಿದು ರಾಜವಂಶನೇ ಅಂತ ಹೇಳಿದ್ದಾರೆ.